ಸೆಂಚುರಿಗೆ ಬೆಲೆ ಇರೋದು ಕ್ರಿಕೆಟ್ ಫೀಲ್ಡಲ್ಲಿ ಮಾತ್ರ, ಬೆಲೆ ಏರಿಕೆ ವಿಚಾರದಲ್ಲ. ಕಳೆದ 3-4 ತಿಂಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ನಿರಂತರವಾಗಿ ಏರ್ತಾನೆ ಇದೆ. ನಾನು ಚಾಯ್ ಮಾರ್ಕೊಂಡು ಬಂದೆ, ನನಗೆ ಬಡವರ ಕಷ್ಟ ಗೊತ್ತು ಅಂತೆಲ್ಲ ಹೇಳ್ತಿದ್ದ ನರೇಂದ್ರ ಮೋದಿ ಈಗ ಯಾಕೆ ಸುಮ್ಮನಾಗಿದ್ದಾರೆ? ಹೋಗ್ಲಿ, ವಿರೋಧ ಪಕ್ಷಗಳು ಬೀದಿಗಿಳಿದು ರಂಪಾಟ ಮಾಡಬೇಕಿತ್ತಲ್ಲ, ಅವರು ಸೋಷಿಯಲ್ ಮೀಡಿಯಾದಲ್ಲೇ ಬೊಬ್ಬಿರಿದು ಅರಚಾಡ್ತಾ ಇದ್ದಾರಲ್ಲ. ಅವರಿಗೆಲ್ಲ ಜನಸಾಮಾನ್ಯರು ಬೀದಿಗೆ ಬರ್ತಾ ಇಲ್ವಲ್ಲ ಅನ್ನೋದೇ ಸಂಕಟ. ಆದರೆ ಆಡಳಿತ ಪಕ್ಷದವರಿಗೆ ಅದೇ ನೆಮ್ಮದಿ. ಇವತ್ತು ಚರ್ಚೆ ಆಗಬೇಕಾಗಿರೋದು ಅದೇ, ಪೆಟ್ರೋಲ್ ಡೀಸೆಲ್ ಸೆಂಚುರಿ ಏನು ಮಾಡ್ತಾ ಇದ್ದಾರೆ ಮೋದಿ. ವೆಲ್ಕಮ್ ಟು ಹೈ ಅಲರ್ಟ್. ವಿಸ್ತಾರವಾಗಿ ಎಲ್ಲವನ್ನು ಚರ್ಚಿಸೋದಕ್ಕಿಂತ ಮುಂಚೆ ಆಯಿಲ್ ಪ್ರೈಸಿಂಗ್ ಅಥವಾ ತೈಲ ಬೆಲೆ ನಿರ್ಧಾರದ ಕುರಿತಂತೆ ಆಲೋಚನೆ ಮಾಡೋದು ಒಳ್ಳೆಯದು. ಮೊದಲೆಲ್ಲ ಭಾರತದ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಿ ಶುದ್ಧೀಕರಿಸಿ ಅದನ್ನು ಮಾರಾಟ ಮಾಡೋದಕ್ಕೆ ಅಣಿಗೊಳಿಸ್ತಾ ಇತ್ತು. ಸರ್ಕಾರ ತನ್ನ ಪಾಲಿನ ತೆರಿಗೆಯನ್ನು ಅದಕ್ಕೆ ಸೇರಿಸಿ ಎಷ್ಟು ರೇಟಿಗೆ ಅದನ್ನು ಮಾರಾಟ ಮಾಡಬೇಕು ಅಂತ ತಾನೇ ನಿರ್ಧಾರ ಮಾಡ್ತಿತ್ತು. 15 ದಿನಕ್ಕೊಮ್ಮೆ ಈ ರೀತಿಯ ಬೆಲೆ ಏರಿಸಬೇಕೋ ಇಳಿಸಬೇಕೋ ಅನ್ನೋದ್ರ ಕುರಿತಂತೆ ಚರ್ಚೆ ಆಗ್ತಿದೆ. ಈ 15 ದಿನಗಳಲ್ಲಿ ಕಚ್ಚಾ ತೈಲದ ಬೆಲೆ ಏರಿಬಿಟ್ಟಿದ್ರೆ ಕಂಪನಿಗಳಿಗೆ, ತನ್ಮೂಲಕ ಸರ್ಕಾರಕ್ಕೆ, ದೇಶಕ್ಕೆ ಹೊರೆ. ಕಚ್ಚಾ ತೈಲದ ಬೆಲೆ ಇಳಿದಿದ್ರೆ ಸ್ವಲ್ಪ ಉಸಿರಾಡಬಹುದಾಗಿತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಈ ವ್ಯವಸ್ಥೆಯನ್ನ ಡೈನಮಿಕ್ ಪ್ರೈಸಿಂಗಿಗೆ ಬದಲಾಯಿಸಿದೆ. ಈಗಲೂ ಕೂಡ ಈ ಕಂಪನಿಗಳು ಕಚ್ಚಾ ತೈಲವನ್ನು ಖರೀದಿ ಮಾಡಿ ಶುದ್ಧಿ ಮಾಡುವಂತ ಎಲ್ಲ ಕೆಲಸ ಹಾಗೆ ನಡೆಯುತ್ತೆ. ಆದರೆ ಸರ್ಕಾರ ತನ್ನ ಪಾಲಿನ ತೆರಿಗೆ ಇಷ್ಟು ಅಂತ ಹೇಳಿ ಸುಮ್ಮನಾಗ್ಬೇಡುತ್ತೆ. ಆಮೇಲೆ ಏನು, ಈ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆದರೆ ಅದು ಮರುದಿನವೇ ಇಲ್ಲಿನ ರೇಟ್ನಲ್ಲಿ ಪ್ರತಿಫಲನಗೊಳ್ಳುವಂತೆ ನೋಡಿಕೊಳ್ಳುತ್ತೆ. ಸರ್ಕಾರ ಮೂಗು ತೂರಿಸೋದೇ ಇಲ್ಲ. ಸರ್ಕಾರದ ಹಸ್ತಕ್ಷೇಪ ಏನಿದ್ರು ತೆರಿಗೆ ನಿರ್ಧಾರದಲ್ಲಿ ಮಾತ್ರ. ಹೀಗಾಗಿಯೇ ಕಳೆದ ಕೆಲವಾರು ವರ್ಷಗಳಿಂದ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಮಾರಾಟದಿಂದ ದೇಶಕ್ಕೆ ನಷ್ಟ ಆಗಲೇ ಇಲ್ಲ, ಲಾಭ ಮಾತ್ರ. ಫ್ಯೂಯಲ್ ಪ್ರೈಸ್ ಮೇಲೆ 4 ಅಂಶಗಳು ಪ್ರಭಾವ ಬೀರುತ್ತವೆ. ಬೇಸಿಕಲಿ ಕಚ್ಚಾ ತೈಲದ ಬೆಲೆ. ಕಚ್ಚಾ ತೈಲದ ಬೆಲೆ ಏರ್ತಾ ಇದ್ದಂತೆ ಫ್ಯೂಯಲ್ ಪ್ರೈಸು ಏರ್ತಾ ಹೋಗುತ್ತೆ. ಅದು ಕಡಿಮೆ ಆದರೆ ಫ್ಯೂಯಲ್ ಪ್ರೈಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಎರಡನೇದು ಡಾಲರ್ ಮತ್ತು ರೂಪಾಯಿ ಕದನ. ರೂಪಾಯಿ ಬಲಗೊಂಡರೆ ಕಚ್ಚಾ ತೈಲದ ಬೆಲೆ ಇಳಿಯುತ್ತೆ, ಡಾಲರ್ ಬಲವರ್ಧನೆ ಆದರೆ ಕಚ್ಚಾ ತೈಲದ ಬೆಲೆ ಏರುತ್ತೆ. ಇನ್ನು ಮೂರನೇದು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಪ್ರಭಾವ. ಉದಾಹರಣೆಗೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ತಾವೇನಾದರೂ ಕಡಿಮೆ ಆಯಿಲ್ ಅನ್ನು ಉತ್ಪಾದನೆ ಮಾಡ್ತೀವಿ ಅಂತ ನಿಶ್ಚಯ ಮಾಡಿದರೆ, ಎಕ್ಸ್ಟ್ರಾಕ್ಟ್ ಅನ್ನು ಕಡಿಮೆ ಮಾಡಿಬಿಟ್ರೆ ಪ್ರೈಸ್ ರೈಸ್ ಆಗಿಬಿಡುತ್ತೆ. ಅಕಸ್ಮಾತ್ ಅವರು ಹೆಚ್ಚು ಆಯಿಲ್ ಅನ್ನು ಪ್ರೊಡ್ಯೂಸ್ ಮಾಡಿದರೆ ಸಹಜವಾಗಿಯೇ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಇನ್ನು ಕೊನೆಯದಾಗಿ ಜಗತ್ತಿನಲ್ಲಿ ತೈಲ ಬೇಡಿಕೆ ಕಡಿಮೆ ಆದರೆ ಈ ಪ್ರೈಸು ಪಾತಾಳಕ್ಕೆ ಮುಟ್ಟುತ್ತೆ, ಬೇಡಿಕೆ ಜಾಸ್ತಿ ಆದರೆ ಗಗನವನ್ನು ಮುಟ್ಟಿಬಿಡುತ್ತೆ. ತೀರಾ ಇತ್ತೀಚೆಗೆ ಕೊರೋನಾ ಕಾಲದಲ್ಲಿ ಈ ಫ್ಯೂಯಲ್ ಬೇಡಿಕೆ ಎಷ್ಟು ಕಡಿಮೆ ಇತ್ತು ಅಂತಂದರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸು ಅದರ ರೇಟ್ ನೆಗೆಟಿವ್ಗೆ ಹೋಗಿದ್ದನ್ನು ನೋಡಿದ್ರು. ನೆಗೆಟಿವ್ ಹೋಗೋದು ಅಂತಂದರೆ ನೀವು ಪೆಟ್ರೋಲ್ ಡೀಸೆಲ್ ತೊಗೊಂಡ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸೇ ನಿಮ್ಗೆ ದುಡ್ಡು ಕೊಡ್ತಾರೆ ಅಂತ. ಇದು ಬೇಸಿಕ್ ನಾಲೆಡ್ಜ್. ಟ್ವಿಸ್ಟ್ ಇರೋದಿಲ್ಲೇ. ಮೇಲ್ನೋಟಕ್ಕೆ ಈ 4 ಅಂಶಗಳೇ ತೈಲ ಬೆಲೆಯನ್ನು ನಿರ್ಧರಿಸೋದಾದರೂ ಸರ್ಕಾರಗಳ ತೆರಿಗೆ ಇದಕ್ಕೆ ಹೆಚ್ಚುವರಿಯಾಗಿ ಸೇರ್ಕೊಳ್ಳುತ್ತೆ. ಭಾರತದಲ್ಲಂತೂ ಈ ತೆರಿಗೆ ಈಗ 60% ಮುಟ್ಟಿದೆ. ಕರೋನಾ ಕಾಲದಲ್ಲಿ ಈ ಕಚ್ಚಾ ತೈಲದ ಬೆಲೆ ಕಡಿಮೆ ಆಯಿತು ಅಂತ ಹೇಳಿದ್ವಲ್ಲ, ಬಿಜೆಪಿಗರು ಬಡಾಯಿ ಕೊಚ್ಕೊಳ್ಳುವಂಥ ಡೈನಮಿಕ್ ಪ್ರೈಸಿಂಗ್ನ ಪ್ರಕಾರ ಈ ತೈಲ ಬೆಲೆಯೂ ಇಳಿಬೇಕಿತ್ತಲ್ಲ, ಹಾಗ್ಯಾಕಾಗಲಿಲ್ಲ? ಮತ್ತೆ ಯಾಕೆ ಅಂತಂದರೆ ನರೇಂದ್ರ ಮೋದಿ ಸರ್ಕಾರ ಆ ಸಿಕ್ಕಿದ ಅವಕಾಶದಲ್ಲೇ ತೈಲ ಬೆಲೆಯ ಮೇಲೆ 13ರಿಂದ 16 ರೂಪಾಯಿಯಷ್ಟು ಎಕ್ಸೈಸ್ ಡ್ಯೂಟಿನ ಹಾಕ್ಬಿಡುತ್ತೆ. ರಾಜ್ಯ ಸರ್ಕಾರಗಳು ಅವಕಾಶವನ್ನು ಬಿಟ್ಕೊಡ್ಲಿಲ್ಲ. ಅವು ಕೂಡ ತೆರಿಗೆಯನ್ನು ಏರಿಸೋದ್ರ ಮೂಲಕ ತಮ್ಮ ಪಾಲನ್ನು ಪಡ್ಕೊಳ್ಳಿಕ್ಕೆ ಸಿದ್ಧವಾಗಿಬಿಟ್ವು. ಒಳ್ಳೆ ಕತೆ ಆಯ್ತಲ್ಲಪ್ಪ. ಕಚ್ಚಾ ತೈಲದ ಬೆಲೆ ಏರಿದರೆ ಜನಸಾಮಾನ್ಯರಿಗೆ ಹೊರೆ, ಅದು ಇಳಿದ್ರೆ ತೆರಿಗೆಯ ಬರೆ. ಎಲ್ಲ ಅನುಭವಿಸ್ಬೇಕಾದವ್ರು ನಾವೇ. ಇದ್ಯಾವ ನ್ಯಾಯ ರೀ? ಕೇಳಬೇಕಾಗಿರೋದು ಇದೇ ಪ್ರಶ್ನೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಯಾಕೆ ಹೀಗೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಕರೋನಾ ಪ್ಯಾಂಡಮಿಕ್ನ ನಂತರ, ಅದರಲ್ಲೂ ಕಳೆದ ಮಾರ್ಚ್ನ ನಂತರ ನಾವು ಅನಿವಾರ್ಯದ ಲಾಕ್ಡೌನ್ಗೆ ತೆರೆಕೊಂಡ್ವಲ್ಲ, ಅದಾದಮೇಲೆ ದೇಶದ ಆದಾಯ ತೀವ್ರಗತಿಯಲ್ಲಿ ಕಡಿಮೆ ಆಯಿತು.
GST ಒಂದೇ 2019 ಆಗಸ್ಟ್ನಲ್ಲಿ ಎಷ್ಟಿತ್ತೋ 2020 ಆಗಸ್ಟ್ನಲ್ಲಿ ಅದಕ್ಕಿಂತ 12% ಕಡಿಮೆ ಆಗಿತ್ತು. ನಾವು ನಮ್ಮ ಈ ವರ್ಷದ GDPಯನ್ನು ಆಶಾದಾಯಕವಾಗಿ ಬಿಂಬಿಸಿ ಈ ವರ್ಷದ ತೆರಿಗೆ ಸಂಗ್ರಹಣೆ ಗುರಿಯನ್ನ 16.5 ಲಕ್ಷ ಕೋಟಿಗೆ ಏರಿಸಿದ್ದೇವೆ ಅನ್ನೋದು ನಿಜ. ಆದರೂ ಅದು ಕಷ್ಟ ಅಷ್ಟೇ ಅಲ್ಲ, ಅಸಾಧ್ಯ ಕೂಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, GST, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ ಇವೆಲ್ಲವೂ ಕೂಡ ಈ ವರ್ಷ ತೀವ್ರಗತಿಯಲ್ಲಿ ಕಡಿಮೆ ಆಗುತ್ತೆ ಅಂತ ಪ್ರತಿಯೊಬ್ಬ ತಜ್ಞರು ಮಾತನಾಡ್ತಿದ್ದಾರೆ. ಪ್ರಿಂಟ್ನ ವರದಿಯ ಪ್ರಕಾರ ಕಾರ್ಪೊರೇಟ್ ಟ್ಯಾಕ್ಸ್ ಈ ವರ್ಷ -17.6% ಕಡಿಮೆ ಆದರೆ ಇನ್ಕಮ್ ಟ್ಯಾಕ್ಸ್ -7% ಕಡಿಮೆ ಆಗಲಿಕ್ಕಿದೆ. GSTಯ ಕಲೆಕ್ಷನ್ ಅಲ್ಲಿ -4.1% ಕಡಿಮೆ ಆದರೆ ಕಸ್ಟಮ್ಸ್ ಡ್ಯೂಟಿ -20% ಕಡಿಮೆ ಆಗಲಿಕ್ಕಿದೆ. ಎಕ್ಸೈಸ್ ಡ್ಯೂಟಿ -22% ಕಡಿಮೆ ಆಗಲಿಕ್ಕಿದೆ. ಇದು ಸೆಪ್ಟೆಂಬರ್ ತಿಂಗಳ ಅಂಕಿಅಂಶ ಆದರೂ ಬಹಳ ಹಿಂದೆ ಅಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಕರೋನಾ ಮುಗಿದಿದೆ ಅಂತ ಗೊತ್ತಾದ ಮೇಲೆ ಎಲ್ಲ ಕಂಪನಿಗಳು ತೀವ್ರತರವಾದ ಚಟುವಟಿಕೆಯಲ್ಲಿ ನಿರತವಾಗಿದೆ. ಆದರೂ ಕೂಡ ಇದು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ ಅಂತ ತಕ್ಷಣಕ್ಕೆ ಹೇಳೋದು ಸಾಧ್ಯ ಇಲ್ಲ. ಫೈನಾನ್ಸ್ ಸೆಕ್ರೆಟರಿ ಆಗಿರುವಂಥ ಅಜಯ್ ಪಾಂಡೆ ಇತ್ತೀಚೆಗೆ PTIಗೆ ಕೊಟ್ಟಿರುವಂಥ ಸಂದರ್ಶನವೊಂದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ರಿಕವರಿ ಪಾತ್ನಲ್ಲಿ ಇದ್ದೀವಿ ನಿಜ, ಆದರೆ ಯಾವುದಾದ್ರೂ ಒಂದು ಕಂಪನಿಯ ಪ್ರಾಫಿಟಬಿಲಿಟಿನ ಅದನ್ನ ನೇರವಾಗಿ ಅದರ ಟರ್ನ್ ಓವರ್ಗೆ ಸಂಬಂಧಿಸಿದ್ದು ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಟರ್ನ್ ಓವರು ಒಂದು ಹಂತಕ್ಕಿಂತ ಕೆಳಗೆ ಕುಸಿದ್ರೆ ಅದು ನಷ್ಟವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಮುಂದೆ ರಿಕವರಿ ಪಾತಿಗೆ ಬಂದ ನಂತರವೂ ಕೂಡ ಈ ನಷ್ಟವನ್ನು ಸರಿದೂಗಿಸಿಕೊಂಡು ಪ್ರಾಫಿಟಬಿಲಿಟಿಗೆ ಬರಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ. ಅದರ ಅರ್ಥ ಡೈರೆಕ್ಟ್ ಟ್ಯಾಕ್ಸ್ನ ಕುರಿತಂತೆ ಆದಷ್ಟು ಬೇಗ ಆಸೆ ಇಟ್ಕೊಂಡು ಕೂತ್ಕೊಳ್ಳಿಕ್ಕಂತೂ ಆಗಲ್ಲ ಅಂತ. GST ಹೆಚ್ಚಿಸಬೇಕು ಅಂತಂದರೆ ಬೇಡಿಕೆ ಹೆಚ್ಚಾಗಬೇಕು. ಕಸ್ಟಮ್ಸ್ ಡ್ಯೂಟಿಯೂ ಅಷ್ಟೇ, ಬೇಡಿಕೆ ಹೆಚ್ಚಾದಾಗ ಮಾತ್ರ ಜಾಸ್ತಿ ಆಗುವಂಥದ್ದು. ಇಲ್ಲೆಲ್ಲೂ ಕೈಯಾಡಿಸಿ ಹೆಚ್ಚಿನ ತೆರಿಗೆ ಸಂಗ್ರಹಿಸೋದು ಸಾಧ್ಯವೇ ಇಲ್ಲ. ಇನ್ನಿರೋದು ಒಂದೇ ಒಂದು ಮಾರ್ಗ, ಅದು ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡೋದು. ಹಾಗೆ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡೋ ಮೂಲಕ ಹೆಚ್ಚಿನ ತೆರಿಗೆಯನ್ನು ಸಂಗ್ರಹಿಸಿ ದೇಶದ ಪ್ರಗತಿ ಅಬಾಧಿತವಾಗಿರುವಂತೆ ನೋಡಿಕೊಳ್ಳುವ ಪ್ರಯತ್ನ, ಅದೊಂದೇ ಕಣ್ಮುಂದೆ ಇರುವಂಥ ಮಾರ್ಗ. ಕರೋನಾ ಮೇಲ್ನೋಟಕ್ಕೆ ಮುಗಿದಿದೆ ಅಷ್ಟೇ, ಅದರ ಪರಿಣಾಮ ನಾವಿನ್ನೂ ಸಾಕಷ್ಟು ಅನುಭವಿಸೋದು ಬಾಕಿ ಇದೆ. GST ಕಲೆಕ್ಷನಲ್ಲಾಗಿದ್ದ ಕೊರತೆಯಿಂದಾಗಿಯೇ ಈ ದೇಶ ರಾಜ್ಯ ಸರ್ಕಾರಗಳಿಗೆ 1,80,000 ಕೋಟಿ ರೂಪಾಯಿ ಭರಿಸಿಕೊಡಬೇಕಾದಂಥ ಅನಿವಾರ್ಯತೆಗೆ ಸಿಲುಕಿದ್ದು ನಿಮಗೆ ನೆನಪಿರಬೇಕು. ಮೊದಲೆಲ್ಲ ರಾಜ್ಯ ಸರ್ಕಾರಗಳು ಕಿರಿಕಿರಿ ಮಾಡಿದಾಗ ನೀವು ಹೇಗಾದರೂ ಅದನ್ನು ಭರಿಸ್ಕೊಳ್ಳಿ, ಸಾಲ ಆದರೂ ತೆಗೆದುಕೊಳ್ಳಿ ಅಂತ ಹೇಳಿ ಕೈ ತೊಳೆದುಕೊಳ್ಳೋದಕ್ಕೆ ಪ್ರಯತ್ನಿಸಿದ ಕೇಂದ್ರ ಸರ್ಕಾರ ಆನಂತರ ತಾನೇ ಸಾಲ ತೆಗೆದುಕೊಂಡು ಭರಿಸಿಕೊಡ್ತೀನಿ ಅಂತ ಹೇಳಿದ್ದು ನಿಮ್ಗೆಲ್ರಿಗೂ ನೆನಪಿರಬೇಕು. ಆದರೆ ಇದು ಹೀಗೆ ಮುಂದುವರೆದ್ರೆ ಬಹಳ ಕಷ್ಟ ಇದೆ. ಹಾಗೆಂದೇ ಎಚ್ಚರಿಕೆಯ ಹೆಜ್ಜೆ ಇಡಲಾಗ್ತಾ ಇರೋದು. ದೇಶದ ಸಂಕಟದ ಸಮಯದಲ್ಲಿ ಪ್ರತಿಯೊಂದು ಹೆಗಲು ಕೂಡ ಭಾರವನ್ನು ಹೊರಲಿಕ್ಕೆ ಸಿದ್ಧವಾಗಿರಬೇಕು ಎನ್ನುವಂಥ ಪ್ರಯತ್ನ ಮಾಡ್ತಿರೋದು. ಡೈರೆಕ್ಟ್ ಟ್ಯಾಕ್ಸನ್ನು ಈ ಕೂಡಲೇ ಜಾಸ್ತಿ ಸಂಗ್ರಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿಯೇ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಟ್ಯಾಕ್ಸನ್ನು ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿಯೇ ಕಳೆದ ಕೆಲವಾರು ತಿಂಗಳುಗಳಲ್ಲಿ ಪರೋಕ್ಷ ತೆರಿಗೆ 56% ಹೆಚ್ಚು ಸಂಗ್ರಹವಾಗಿದೆ. ಇದರಲ್ಲೇ ನಾವು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕಟ್ಟುವಂಥ ತೆರಿಗೆ ಕೂಡ ಸೇರಿದೆ. ಪೆಟ್ರೋಲ್ ಡೀಸೆಲ್ನಿಂದ ಕಳೆದ ನವೆಂಬರ್ 1ರಲ್ಲೇ ಹೆಚ್ಚು ಕಡಿಮೆ 11,500 ಕೋಟಿಯಷ್ಟು ತೆರಿಗೆ ಸಂಗ್ರಹವಾದರೆ ಡಿಸೆಂಬರ್ನಲ್ಲಿ 16,000 ಕೋಟಿಯಷ್ಟು ತೆರಿಗೆ ಸಂಗ್ರಹವಾಗಿ ದೇಶದ ಹೃದಯದ ಬಡಿತ ನಿಲ್ಲದಂತೆ ಅದು ನೋಡಿಕೊಂಡಿದೆ. ತೆರಿಗೆಯನ್ನು ಕಡಿಮೆ ಮಾಡಿದರೆ ತೆರಿಗೆ ಸಂಗ್ರಹ ಕಡಿಮೆ ಆಗುತ್ತೆ. ಆ ಮೂಲಕ ದೇಶದ ಬಡ ಜನರ ಏಳಿಗೆಗೋಸ್ಕರ ರೂಪಿಸಿರುವಂಥ ಯೋಜನೆಗಳು ಹಳ್ಳ ಹಿಡಿತವೆ. ಇದು ಗೊತ್ತಿದ್ದೇ 4 ರಾಜ್ಯಗಳಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಈ ಬೆಲೆ ಏರಿಕೆ ವಿಚಾರ ತನ್ನನ್ನು ಬಾಧಿಸಬಹುದು ಅಂತ ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿ ಸುಮ್ಮನೆ ಇರೋದು. ಹಾಗಂತ ಸಾಲ ಪಡ್ಕೊಂಡೇ ಇಲ್ವೇನು? ಖಂಡಿತ ಪಡ್ಕೊಂಡಿದ್ದೀವಿ. ಕರೋನಾ ನಂತರ ಜಗತ್ತಿನ ಅನೇಕ ರಾಷ್ಟ್ರಗಳ ಆರ್ಥಿಕತೆಯ ಬುಡ ಅಲಗಾಡಿ ಹೋಗ್ಬಿಡು. ನಮಗೂ ಕೂಡ ಲಾಕ್ಡೌನ್ ಶುರುವಾದ ಆರಂಭದಲ್ಲಿಯೇ ಸುಮಾರು $1 ಬಿಲಿಯನ್ ಸಾಲ ಬಂತು. ಅದನ್ನು ಈ ದೇಶದ ಆರೋಗ್ಯ ಸ್ಥಿತಿಯನ್ನು ಉತ್ತಮಪಡಿಸಲಿಕ್ಕೆ, ಹಾಸ್ಪಿಟಲ್ಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬಳಸ್ಕೊಳ್ಳಾಯಿತು. ಮುಂದಿನ ಹಂತದಲ್ಲಿ ಬಂದಂಥ $750 ಮಿಲಿಯನ್ ಬಡವರ ಕಲ್ಯಾಣಕ್ಕೋಸ್ಕರ ಗರೀಬ್ ಕಲ್ಯಾಣ್ ಯೋಜನೆಗೆ ಬಳಸ್ಕೊಳ್ಳಾಯಿತು. ಆನಂತರ ಬಂದ $750 ಮಿಲಿಯನ್ ಹಣವನ್ನು ಈ ದೇಶದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಬಳಸ್ಕೊಳ್ಳಾಯಿತು. ಈ ಹಂತದಲ್ಲಿಯೇ ನಮ್ಮ ಇನ್ಕಮ್ ಕಡಿಮೆಯಾಗಿದ್ದು, ಆದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆದಾಯ ವೆಚ್ಚ ಮಾತ್ರ ಇನ್ಕಮಿಗಿಂತ 240% ಜಾಸ್ತಿ ಆಗಿದೆ. ಕರೋನಾ ಕಾಲ ಓಕೆನಪ್ಪ, ಕರೋನಾ ಮುಗಿದ ಮೇಲೂ ಸಾಲ ಕೇಳಿದ್ರೆ ಚೆನ್ನಾಗಿರುತ್ತೇನು? ಅದಕ್ಕೆ ನಾವೆಲ್ಲ ದುಡಿಬೇಕು, ಟ್ಯಾಕ್ಸನ್ನು ಕಟ್ಟಿ
ದೇಶದ ಪ್ರಗತಿಯನ್ನು ಅಬಾಧಿತವಾಗಿಸಬೇಕು ಎನ್ನುವಂಥ ಸ್ಪಷ್ಟವಾದ ಪ್ರಯತ್ನ ಮೋದಿಯವರದ್ದು. ಅದಕ್ಕೆ ಈ ಸ್ಟ್ರಿಕ್ಟ್ ಮೆಷರ್ಸ್ ಅಲ್ಲ. ತನಗೆ ಬಂದಿರುವಂಥ ಉಡುಗೊರೆಗಳನ್ನೇ ಹರಾಜು ಹಾಕಿ ಬಂದಿರೋ ದುಡ್ಡನ್ನು ರಾಷ್ಟ್ರಕ್ಕೆ ಸಮರ್ಪಿಸುವಂಥ ನರೇಂದ್ರ ಮೋದಿ ಈಗ ಸರ್ಕಾರ ನಡೆಸಲಿಕ್ಕೆ ಎಲ್ಲ ರಾಷ್ಟ್ರಗಳ ಮುಂದೆ ಕೈ ಚಾಚಿಕೊಂಡು ಸಾಲ ಕೊಡಿ ಅಂತ ಕೇಳ್ತಿರ್ತಾರೆ ಅಂತ ಅನ್ಕೊಂಡ್ರೆ ಏನು? ಇಂಪಾಸಿಬಲ್. ಅದಕ್ಕೆ ಫ್ಯೂಯಲ್ ಮೇಲೆ ಹಾಕಿದ ಟ್ಯಾಕ್ಸನ್ನು ಅವರು ತೆಗೀಲೇ ಇಲ್ಲ. ಈಗ ಭಾರತದ ಮುಂದೆ ಇರೋದು ಎರಡೇ ಮಾರ್ಗ. ಫ್ಯೂಯಲ್ ಮೇಲೆ ಹಾಕಿರುವಂಥ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು, ಅದರಿಂದ ಆಗುವಂಥ ಆದಾಯದ ಕೊರತೆಯನ್ನು ಸಾಲ ತೆಗೆದುಕೊಂಡು ಭರಿಸ್ಕೊಳ್ಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಅದರ ಹೊರೆಯನ್ನು ಜನಸಾಮಾನ್ಯರ ತಲೆ ಮೇಲೆ ಹಾಕಿ ಸುಮ್ಮನಾಗ್ಬಿಡಬೇಕು, ಅಥವಾ ಜನರ ಕೊಳ್ಳುವ ಕೆಪಾಸಿಟಿಯನ್ನೇ ಹೆಚ್ಚಿಸಬೇಕು. ಹೌದು, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ಜನರ ತಲಾ ಆದಾಯ 45% ಹೆಚ್ಚಾಗಿದೆ. ಅಷ್ಟೇ ಅಲ್ಲ ಮಿತ್ರರೇ, ಕಳೆದ 6 ವರ್ಷಗಳಿಂದ ಹಣದುಬ್ಬರ ಎಷ್ಟರ ಮಟ್ಟಿಗೆ ಕಂಟ್ರೋಲ್ನಲ್ಲಿದೆ ಅಂತಂದರೆ ಬೆಲೆ ಏರಿಕೆಯೂ ಆಗದಂತೆ ಜನಸಾಮಾನ್ಯರು ಆರಾಮಾಗಿ ಬದುಕುವಂತಾಗಿದೆ. ಹೀಗಾಗಿಯೇ ಈ ಬಾರಿ ಜನರು ಪ್ರತಿಭಟನೆಗೆ ಅಂತ ಬೀದಿಗೆ ಬರಲಿಲ್ಲ. ಜನರಿಗೂ ಚೆನ್ನಾಗಿ ಗೊತ್ತು, ಮೋದಿಯ ಕೈಗೆ ಅಧಿಕಾರ ಕೊಡುವಾಗ 80 ರೂಪಾಯಿ ಇದ್ದಂಥ ಪೆಟ್ರೋಲು ಈಗ 97 ರೂಪಾಯಿಗೆ ಬಂದಿದೆ. ಕಳೆದ 7 ವರ್ಷಗಳಲ್ಲಿ ಕರೋನಾ ಪ್ಯಾಂಡಮಿಕ್ನ ನಂತರವೂ ಕೂಡ ಬೆಲೆ ಏರಿಕೆ ಆಗಿರೋದು 17 ರೂಪಾಯಿನಷ್ಟು. ಅಂದರೆ ವರ್ಷಕ್ಕೆ 2 ರಿಂದ 2.5 ರೂಪಾಯಿ ಮಾತ್ರ. ಜನ ಇದನ್ನೂ ಅರಿತುಕೊಳ್ಳಲಾಗದಷ್ಟು ದಡ್ಡರೇನೂ ಅಲ್ಲ. ಹಾಗಂತ ಮೋದಿ ಸುಮ್ಮನಿದ್ದಾರೇನು? ಈ ಹಿಂದೆ ಒಪೆಕ್ ರಾಷ್ಟ್ರಗಳೊಂದಿಗೆ ಮಾತನಾಡಿ ಪ್ರೈಸ್ ಕಂಟ್ರೋಲ್ ಕುರಿತಂತೆ ಆಗ್ರಹ ಮಾಡಿದ ಮೋದಿ ಈ ಬಾರಿಯೂ ಕೂಡ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನರ ಮೂಲಕ ಮಾತನಾಡಿಸಿದ್ದಾರೆ. ಕರೋನಾ ಎಲ್ಲರನ್ನೂ ಹೈರಾಣು ಮಾಡಿರುವಂತೆ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳನ್ನು ಸಾಕಷ್ಟು ಹೈರಾಣು ಮಾಡಿದೆ. ಅವರು ರಿಕವರ್ ಆಗಬೇಕಲ್ಲ. ನಮಗಿರೋದು ಒಂದೇ ಒಂದು ಮಾರ್ಗ, ತೈಲ ಆಮದನ್ನು ಆದಷ್ಟು ಕಡಿಮೆ ಮಾಡಬೇಕು. ಈ ಪೆಟ್ರೋಲ್ಗೆ ಎಥನಾಲ್ ಬೆರೆಸುವಂಥ ಸಂಶೋಧನೆಗಳು ಭಾರತದಲ್ಲಿ ವ್ಯಾಪಕವಾಗಿ ನಡೀತಾ ಇದೆಯಲ್ಲ, ಅದಾಗಲೇ ನಾವು 8.5% ಎಥನಾಲ್ನ ಪೆಟ್ರೋಲ್ಗೆ ಬೆರೆಸ್ತಾ ಇದ್ದೀವಿ. ಇದನ್ನು 20%ಗೆ ಏರಿಸುವಷ್ಟು ಪ್ರಯತ್ನ ನಡೀತಾ ಇದೆ ಅಂತ ಇತ್ತೀಚೆಗೆ ನರೇಂದ್ರ ಮೋದಿಯವರೇ ಒಂದು ಭಾಷಣದಲ್ಲಿ ಹೇಳಿದರು. ಹಾಗೇನಾದರೂ ಆದರೆ 20%ನಷ್ಟು ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಕಬ್ಬನ್ನು ಬೆಳೆಯುವಂಥ ರೈತರಿಗೂ ಕೂಡ ಇದು ಸುಗ್ಗಿಯ ಸಂಭ್ರಮವೇ ಆಗಲಿ. ಸೌದಿ ಅರೇಬಿಯಾ ಆಯಿಲ್ ಎಕ್ಸ್ಟ್ರಾಕ್ಷನ್ ಕಟ್ ಮಾಡಿದ ನಂತರ ಭಾರತ ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಯಿಲ್ ಎಲ್ಲಿ ಸಿಗುತ್ತೆ ಅನ್ನುವಂಥ ಹುಡುಕಾಟ ನಡೆಸಿದೆ. ಅದರ ಪರಿಣಾಮವಾಗಿ ಅಮೆರಿಕಾದೊಂದಿಗೆ ನಮ್ಮ ವ್ಯಾಪಾರ ಕುದುರಿದೆ. ಇಷ್ಟು ದಿನಗಳ ಕಾಲ ಇರಾಕ್ನ ನಂತರ ಜಗತ್ತಿನ 2ನೇ ದೊಡ್ಡ ರಾಷ್ಟ್ರವಾಗಿ ನಮಗೆ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂಥ ಸೌದಿ 40%ಗೂ ಹೆಚ್ಚು ಆಯಿಲ್ ಎಕ್ಸ್ಪೋರ್ಟನ್ನು ಕಡಿಮೆ ಮಾಡುವಂತಾಗಿ ಈಗ 4ನೇ ಸ್ಥಾನಕ್ಕೆ ಕುಸಿದಿದೆ ಮತ್ತು 2ನೇ ಸ್ಥಾನವನ್ನು ಅಮೆರಿಕ ಅಲಂಕರಿಸಿದೆ. ಅಂದರೆ ನಾವು ಕಡಿಮೆ ಬೆಲೆಯ ತೈಲಕ್ಕೋಸ್ಕರ ಈಗ ಪೈಪೋಟಿಗೆ ಬಿದ್ದಿದ್ದೀವಿ ಅಂತ ಆಯಿತು. ಕರೋನಾ 2ನೇ ಆವೃತ್ತಿ 2ನೇ ಅಲೆ ಬರಬಹುದು ಅನ್ನುವಂಥ ಸುದ್ದಿ ಬರ್ತಾ ಇದ್ದಂತೆ ಯುರೋಪ್ನ ಅನೇಕ ರಾಷ್ಟ್ರಗಳು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಆಯಿಲ್ ಬೇಡಿಕೆಯನ್ನು ಕಡಿಮೆ ಮಾಡಿದ್ದರ ಪರಿಣಾಮವಾಗಿ ಅದಾಗಲೇ ಕ್ರೂಡ್ ಆಯಿಲ್ನ ಬೆಲೆ 1%ನಷ್ಟು ಕಡಿಮೆ ಆಗಿದೆ ಅನ್ನುವಂಥ ಸುದ್ದಿ ಕೂಡ ಬರ್ತಿದೆ. ಅದರ ಅರ್ಥ ಈ ರೀತಿ ಆಯಿಲ್ ಪ್ರೈಸ್ ಗಗನದ ಕಡೆಗೆ ಹೋಗ್ತಾ ಇರಲ್ಲ, ಆದಷ್ಟು ಬೇಗ ಇಳಿಲಿಕ್ಕೆ ಶುರುವಾಗುತ್ತೆ ಅಂತ. ಜೇಬಿಗೆ 4 ರೂಪಾಯಿ ಹೆಚ್ಚು ಹೊರೆ ಆದರೂ ಚಿಂತೆ ಇಲ್ಲ, ಆದರೆ ದೇಶ ಜಗತ್ತಿನ ಮುಂದೆ ತಲೆ ತಗ್ಗಿಸಿ ನಿಲ್ಲಬಾರ್ದು ಅಷ್ಟೇ. ಅದೇ ನಮ್ಮೆಲ್ಲರ ಆಶಯ. ಮತ್ತೆ ಮುಂದಿನ ಹೈ ಅಲರ್ಟ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.